ಪ್ರೀತಿಯ ಮಾಯೆಗೆ ಬಿದ್ದಿದ್ದ ಪಾಗಲ್, ಸಂಬಂಧಿಯ ಹುಡುಗಿಯಾದ್ರೂ ವಿರೋಧ, ಮನನೊಂದು ಉಸಿರು ಚೆಲ್ಲಿದ ಪ್ರೇಮಿ. ಶ್ರೀರಾಮ ಶೋಭಾಯಾತ್ರೆಗೆ ಸಕಲ ಸಿದ್ಧತೆ, ಕೇಸರಿಮಯವಾದ ರೇಷ್ಮೆ ನಗರಿ, ಯಾತ್ರೆಯಲ್ಲಿ ಪೊಲೀಸರ ಕಣ್ಗಾವಲು. ಗುಂಡಿಗಳಿಂದ ತುಂಬಿದ್ದ ರಾಷ್ಟ್ರೀಯ ಹೆದ್ದಾರಿ, ಇದೀಗ ವೈಟ್ ಟ್ಯಾಪಿಂಗ್ ಕಾಮಗಾರಿ, ಆಮೆಗತಿ ಕೆಲಸಕ್ಕೆ ಹೈರಾಣಾಗಿರುವ ವಾಹನ ಸವಾರರು. ನಿಲ್ಲದ ಅಂಬೇಡ್ಕರ್ ಪ್ರತಿಮೆ ತೆರವು ವಿಚಾರ, ಹಣಕ್ಕಾಗಿ ಬಂದ್ ಮಾಡಿಲ್ಲ, ಸಚಿವ ಸುಧಾಕರ್ ವಿರುದ್ಧ ದಲಿತ ಪರ ಮುಖಂಡರ ಆಕ್ರೋಶ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಆತನಿಗೆ ಆಕೆ ಸೋದರ ಮಾವನ ಮಗಳು, ಇದರಿಂದ ಆಕೆಯನ್ನೇ ಮದುವೆ ಆಗ್ಬೇಕು ಅಂತ ಕನಸು ಕಂಡಿದ್ದ. ಆದ್ರೆ ಪ್ರೀತಿಯ ಹುಡುಗಿಯ ಬರ್ತ್ಡೇ ಕಾರ್ಯಕ್ರಮ ಮುಗಿಸಿಕೊಂಡು ಮನೆಗೆ ಬಂದಿದ್ದ. ಆದ್ರೆ ತಡರಾತ್ರಿ ತನ್ನದೇ ಮನೆಯಲ್ಲಿ ಸಾವಿನ ಮನೆ ಸೇರಿದ್ದಾನೆ. ಅಷ್ಟಕ್ಕೂ ಅಲ್ಲಿ ಆಗಿದ್ದಾದ್ರೂ ಏನಂತೀರಾ? ಈ ವರದಿ ನೋಡಿ. ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗ್ರಾಮ. ಇದೇ ಗ್ರಾಮದ 27 ವರ್ಷದ ಮಂಜುನಾಥ್ ಮೇ 20ರಂದು ಭರ್ಜರಿಯಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡಿದ್ದ. ಬರ್ತ್ಡೇ ಆಚರಿಸಿಕೊಂಡು ಇನ್ನೂ 4 ದಿನ ಆಗಿಲ್ಲ, ಆಗಲೇ ಶುಕ್ರವಾರ ರಾತ್ರಿ ತನ್ನದೇ ಮನೆಯಲ್ಲಿ ಸಾವಿನ ಕುಣಿಕೆಗೆ ಶರಣಾಗಿದ್ದಾನೆ. ಇದರಿಂದ ಸ್ಥಳಕ್ಕೆ ಬಂದ ಮಂಜುನಾಥ್ ಸಂಬಂಧಿಗಳು ಮೃತನ ಸೋದರ ಮಾವ ಶಿಡ್ಲಘಟ್ಟ ತಾಲೂಕಿನಲ್ಲಿ ವಾಸವಾಗಿದ್ದು ಆತನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶುಕ್ರವಾರ ಸಂಜೆ ಮಂಜುನಾಥ್ ಮಾವನ ಮನೆಗೆ ಹೋಗಿದ್ದ. ಅಲ್ಲಿಂದ ಬಂದ ತಕ್ಷಣ ಸಾವಿನ ಕುಣಿಕೆಗೆ ಶರಣಾಗಿದ್ದು ಮಂಜುನಾಥ್ ಸಾವಿಗೆ ಆತನ ಮಾವ ಕಾರಣ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲವ್ ಮಾಡ್ತಾ ಇದ್ನು ಅದು ಕೇಳ್ತಾ ಇದ್ನು. ಅವ್ರ ಅಣ್ಣಂದಿರನ್ನ ಕೇಳ್ತಾ ಇದ್ನು. ಆದರೆ ಅವ್ರ ಅಣ್ಣ ಒಬ್ಬನ್ನ ಇಟ್ಕೊಂಡು 4ನೇ ಅಣ್ಣ ಇಟ್ಕೊಂಡು ಆಯಿತು ಅವ್ನಿಗೆ ವಯಸ್ಸು ಬರಲಿ, ನಿನಗೆ ಮದುವೆ ಮಾಡ್ಕೊಡೋಣ, ಸುಮ್ಮನೆ ಇರು 1-2 ದಿನ ಅಂತ ಹೇಳ್ತಾ ಇದ್ರು. ಆರಾಮಾಗಿ ಕೆಲ್ಸಕ್ಕೆ ಹೋಗ್ತಾ ಇದ್ನು, ಕೆಲಸದಿಂದ ಬರ್ತಾ ಆರಾಮಾಗಿದ್ರು, ಅದ್ರದ್ದೇನು ಟೆನ್ಷನ್ ಇದ್ದಿಲ್ಲ. ಅದೇ ಅಲ್ಲಿ ಏನು ನಡೀತೋ ಅದು ನಮ್ಗೆ ಗೊತ್ತಿಲ್ಲ. ರಾತ್ರಿ ಈ ಥರ ಮಾಡ್ಕೊಂಡಿದ್ದಾನೆ. ಬೆಳಗ್ಗೆ ನಮಗೂ ನ್ಯೂಸ್ ಬಂದಿದ್ದು. ಅದೇ ಸರ್, ಅದಕ್ಕಂತ ಹೋಗಿದ್ದು. ಅದೆಲ್ಲ ಏನಾಗಿದೆ ಅಂತ ಅದು ನಮಗೂ ಗೊತ್ತಾಗ್ತಾ ಇಲ್ಲ ಇವಾಗ ಅಲ್ಲಿ ಏನು ನಡೀತಿದೆ ಅದು ಯಾರಾದರೂ ಹೇಳಿದ್ರೇನೆ ನಮ್ಗೆ ಗೊತ್ತಾಗೋದು. ಇವಾಗ ಅದಕ್ಕೆ ಅದೇ ಆ ಹುಡುಗಿನ ಕರ್ಸಿಲಿ ಸ್ಟೇಟ್ಮೆಂಟ್ ಕೊಡಿಸ್ಬೇಕಿನ್ನ, ಅದೇ ನಮ್ಗೆ ಬೇಕಾಗಿರೋದು. ಇವಾಗ ಆ ಹುಡುಗಿ ಫೋನಲ್ಲೂ ಅಷ್ಟೇ ರೆಕಾರ್ಡ್ ಇದ್ದೇ ಇರುತ್ತೆ, ರೆಕಾರ್ಡ್ ಎತ್ತು ಹೋಗಿರಲ್ಲ. ನಾವು ಅದನ್ನೆಲ್ಲ ತಗೊಂಡು ಅದು ಮಾತಾಡಿರೋದು ಗೊತ್ತಾಗುತ್ತಲ್ಲ, ಅವಾಗ ಅದನ್ನ ಆಚೆಗೆ ಬಂದೇ ಬರುತ್ತೆ, ಎಲ್ಗೂ ಹೋಗುತ್ತೆ, ಬರ್ದೇ ಎಲ್ಗೂ ಹೋಗಲ್ಲ. ಆ ಹುಡುಗಿನ ಮಾತಾಡಿರೋದೆಲ್ಲ ರೆಕಾರ್ಡ್ ಇರುತ್ತೆ. ಬರ್ತಾಡೆ ಅಂತ ಹೋಗಿರೋನು ಅಷ್ಟೊತ್ತಲ್ಲಿ ಬಂದು ಹಿಂಗೆ ಮಾಡ್ಕೊಂಡಿರ್ಬೇಕಾದ್ರೆ ಏನಾದರೂ ಒಂದು ಕಾರಣ ಇದ್ದೇ ಇರ್ತಿದ್ದೆ. ಇವ್ರ ನೋಡಿ ಸರ್, ರಾತ್ರಿ ಕೂಡ ಹೊಡೆದಿದ್ದಾರಂತೆ ಅವ್ರು ತಿರ್ಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರ ತಂದೆ ತಾಯಿ. ಇದು ಆ ಹುಡುಗಿ ಬರಲೇಬೇಕು ಸರ್, ಆ ಹುಡುಗಿ ಕಾಲ ನಾವು ಸ್ಟೇಟ್ಮೆಂಟ್ ತಗೊಳ್ಳೇಬೇಕು. ಅದೇ ಸರ್, ಅವ್ರು ಕೊಡಲ್ಲ ಅಂತ ಹೇಳ್ತಾ ಇದ್ರು, ಅವ್ರು ಗಲಾಟೆ ಮಾಡ್ತಾ ಇದ್ರು. ನಾವೇನಂದ್ರು ಒಂದು ಏಜ್ ಬಂದ್ಮೇಲೆ ನಾವೇ ಕೇಳ್ಬಿಟ್ಟು ಇದು ಮಾಡ್ಕೊಂಡು ಸೈಲೆಂಟ್ ಆಗಿದ್ವಿ. ಏಜ್ ಬರ್ತಿದ್ದಕ್ಕೆ ಮುಂಚೆ ನಾವು ಹೋಗಿ ಏನು ಮಾತಾಡೋಕ್ಕಾಗಲ್ವಲ್ಲ. ಏಜ್ ಇದ್ರೇನೆ ಎಲ್ಲಾದ್ರೂ ನಿಂತ್ಕೊಂಡು ಮಾತಾಡ್ಬೇಕಂದ್ರೆ ನಾವು ಆ ಏಜ್ ಬರಲಿ, ಸುಮ್ಮನೆ ಇರೋ, ಅಷ್ಟವರೆಗೂ ನೀವು ಕೆಲ್ಸಕ್ಕೆ ಹೋಗ್ತಾ ಇರೋ, ನಾವೇನೋ ಒಂದು ಮಾಡ್ತೀವಿ ಅಂತ ಹೇಳಿದ್ವಿ. ನೋಡಿ ಲಾಸ್ಟಲ್ಲಿ ಈ ಥರ ಅದೇ ನೆನ್ನೆ ಅವರು ಹೊಡೆದಿದ್ದಾರಂತೆ, ಹುಡುಗಿ ಅವ್ರ ಅಪ್ಪ ಅಮ್ಮ ಕೂಡ ಹೊಡೆದಿದ್ದಾರಂತೆ. ಇದೇ ನೆನ್ನೆ ಈ ಥರ ಎಲ್ಲ ಆಗಿರೋದಕ್ಕೆ ಅವ್ನು ಈ ಥರ ಏನೋ ಮಾಡ್ಕೊಂಡಿರೋದು ಸರ್. ಇಲ್ಲಾಂದ್ರೆ ಆ ಥರ ಅವ್ನು ಸಾಯವನೇ ಅಲ್ಲ ಸರ್. ಅವನು ಎಲ್ಲದಕ್ಕೂ ದುಡ್ದು ಪಾಪ ನೋಡಿ, ಹೂವು ಗಿಡ ಹಾಕಿ ಟಮಾಟಕ್ಕೆ ಎಲ್ಲ ದುಡ್ದು ಕೆಲಸ ಮಾಡ್ತಾ ಇದ್ದಿದ್ದವನು. ಬೋರ್ ಮೋಟ್ರ್ ಹತ್ರ ಎಲ್ಲ ತಕ್ಕ ಹೋಗ್ತಾ ಇದ್ನು. ಇಷ್ಟೆಲ್ಲ ದುಡಿತಾ ಇದ್ದವನು ಹೆಂಗ್ ಸರ್ ಸ್ಟೂಡೆಂಟ್ ಮಾಡ್ಕೊಂಡ್ಬಿಡಕ್ಕಾಗುತ್ತೆ ಸರ್? ಅದೇ ಬರ್ತಡೇ ಇತ್ತು, ಅದಕ್ಕೆ ಏನಾದ್ರು ಫೋನ್ ಮಾಡಿ ಕರೆದಿದ್ಲೇನೋ ಅದು ಗೊತ್ತಿಲ್ಲ. ಈ ಥರ ಹೋಗಿದ್ದಾರೆ, ಅದೇ ಹಿಂಗಾಗಿದೆ. ನಮ್ಮ ಹೆಸರು ಛಾಯಾದೇವಿ ಅಂತ. ನಾನು ಮಂಜುನಾಥ್ಗೆ ಅತ್ತೆ ಮಗಳು. ಕೊಟ್ಟಿದ್ವಿ ನಾವು ಸಾಕ್ಕೊಳ್ಳೋಕ್ಕೆ. ಇವರು ಚೆನ್ನಾಗೇ ಸಾಕ್ಕೊಂತಿದ್ರು. ಈ ನಡುವೆ ಒಂಚೂರು ಅವನಿಗೂ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಈ ನಡುವೆನೇ ಅವನು ಒಂಚೂರು ನಮಗೂ ಫೋನ್ ಮಾಡೋದು ಎಲ್ಲ ಬಿಟ್ಬಿಟ್ಟು, ಮುಂಚೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಏನೇ ಆದರೂ ಬಂದು ನಮ್ಮ ಜೊತೆನೇ ಇರ್ತಿದ್ದ. ಈ ನಡುವೆ ನಾವು ಎಲ್ಲ ಕರೆದ್ರೂ ಬರೋಲ್ಲ. 15 ದಿನಕ್ಕೆ ಮುಂಚೆ ಒಂದು ಮದುವೆ ಆಯಿತು, ಅದಕ್ಕೂ ಬಪ್ಪ ಅಂತ ಕರೆದ್ವಿ, ಬಂದಿಲ್ಲ. ಏನು ರೀಸನ್ ಅನ್ನೋದು ಗೊತ್ತಿಲ್ಲ ನಮಗೂ ಸರಿಯಾಗಿ. ಇಷ್ಟೇ. ಹೌದು, ಅವ್ನು ಲವ್ ಮಾಡ್ತಾ ಇದ್ದ. ಆ ಹುಡುಗಿದು ಚಿಕ್ಕ ಏಜು, ಇವನಿಗೂ ಚಿಕ್ಕ ಏಜು. ನಾವು ಹೋಗಿ ನಾಳೆ ಭಾನುವಾರ ಮಾತಾಡಬೇಕು ಹೋಗ್ಬಿಟ್ಟು ಅಂತ ಅನ್ಕೊಳ್ಳೋ ಅಷ್ಟೊತ್ತಿಗೆ ಈ ಥರ ಮಾಡ್ಕೊಂಡಿದ್ದ ನಾನು. ಹೌದು, ಅವ್ರು ಕೊಡಲ್ಲ ಅಂದಿದ್ರು. ಆದರೆ ನಮ್ಮ ಮಾವ ಇಲ್ಲ, ನಾನು ಹೋಗಿ ಮಾತಾಡ್ತೀನಿ, ನಾನು ಒಪ್ಪಿಸ್ತೀನಿ ಅಂತಲೇ ಇದ್ದಿದ್ದು. ಯಾಕಂದರೆ ಇವನು ಇಷ್ಟಪಡ್ತಿದ್ದ, ಆ ಹುಡುಗಿನೂ ಇಷ್ಟಪಡ್ತಿದ್ಲು. ನಮ್ಮ ಮನೆಗೆ ಏನಾದರೂ ಬಂದರೆ ಆ ಹುಡುಗಿ ಬಿಡ್ತಾ ಇರಲಿಲ್ಲ. ಫೋನ್ ಮಾಡಿ ಬಾ 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 ಅಂತ ಕರ್ಸ್ಕೊಂಡ್ಬಿಡ್ತಾ ಇದ್ಲು. ನಾನು 1 ತಿಂಗಳು ಕರ್ಕೊಂಡೋಗಿಟ್ಟೆ, ಇಲ್ಲಿ ಇಟ್ಕೊಂಬೇಡ ನೀನು, ಬಾ ನನ್ನ ಜೊತೆನೇ ನಮ್ಮ ಮನೇಲೇ ಇರು ಅಂತ. ಆವಾಗೂ ಫೋನ್ ಮಾಡಿ ಕರ್ಸ್ಕೊಂಡ್ಬಿಟ್ಲು. ನನ್ನ ಮೈದನೂ ಕರ್ಕೊಂಡೋಗಿ ಅವನು 1 ತಿಂಗಳು ಇಟ್ಕೊಂಡಿದ್ದ. ಅವ್ರ ಮನೇಲೂ ಬಿಟ್ಟಿಲ್ಲ. ಬಾ ನಾನು ನೋಡಬೇಕು, ಬಾ ಬಾ ಅಂತ ಕರ್ಸ್ಕೊಂಡ್ಬಿಟ್ಲು. ಕರ್ಸ್ಕೊಂಡು ಇವಾಗ ಏನಾಯ್ತೋ ಗೊತ್ತಿಲ್ಲ. ನಾನು 4 ತಿಂಗಳಿಂದ ನಾನು ಫೋನ್ ಮಾಡಿಲ್ಲ.
ನೋಡಿದ್ರೆ ಇವಾಗ ಈ ಥರ ಅಂತ ಹೇಳ್ಬಿಟ್ಟು ಫೋನ್ ಮಾಡಿರೋದು. 9 ಗಂಟೆವರೆಗೂ ಹುಡುಗಿಯವ್ರ ಊರಲ್ಲೇ ಇದ್ದಿದ್ದು. ಅಲ್ಲಿ ಹುಡುಗಿಯವ್ರ ಊರು ಅಂದರೆ ನಮ್ಮ ಮಾವವ್ರ ಮನೆ ಎಲ್ಲರೂ ಅಲ್ಲಲ್ಲೇ ಇರೋದು. ಎಲ್ಲ ಒಂದು 7-8 ಮನೆ ಇದೆ ನಮ್ಮವ್ರದ್ದೇ, ಅಲ್ಲೇ ಇದ್ದಿದ್ದು. ಅಲ್ಲಿಂದ 9:30ಗೇನೋ ಅಜ್ಜವರೆಗೆ ಬಂದಂತೆ. ಅಲ್ಲಿ ಏನಾಯಿತು, ಏನು ಮಾಡ್ಕೊಂಡ್ರೋ ಇಲ್ಲ ಇಲ್ಲಿ ಸೊರ್ಕಾಯಿನಹಳ್ಳಿಯಲ್ಲಿ ಯಾರು ಏನಂದ್ರೋ ಗೊತ್ತಿಲ್ಲ ನಮಗೆ, ಅಷ್ಟೇ. ಏನೋ ಗೊತ್ತಿಲ್ಲ, ನೇಣು ಹಾಕ್ಕೊಂಡಿದ್ದಾನೆ ಅಂತ ಇದ್ರು. ಏನೋ ಗೊತ್ತಿಲ್ಲ ನಮಗೂ ಸರಿಯಾಗಿ. ನನ್ನ ಹೆಸರು ಹೇಮಾ ಅಂತ, ನನ್ನ ಅತ್ತಿಗೆ. ಇನ್ನು ಮಂಜುನಾಥ್ 3 ತಿಂಗಳ ಮಗು ಇದ್ದಾಗಲೇ ಆತನ ತಾಯಿ ನಾರಾಯಣಮ್ಮ ಮೃತಪಟ್ಟಿದ್ರು. ಇದರಿಂದ ಆಕೆಯ ತವರು ಮನೆಯವರು ಅಜ್ಜವಾರದ ಜಯಮ್ಮ ಅನ್ನೋರು ಆತನನ್ನ ಸಾಕೊಂಡಿದ್ರು. ಇನ್ನು ಮಂಜುನಾಥ್ ಅಜ್ಜವಾರದಲ್ಲಿ ವಾಸವಿದ್ದು ಆತನ ಸೋದರ ಮಾವ ಶಿಡ್ಲಘಟ್ಟದಲ್ಲಿದ್ದಾರೆ. ಆತನ ಅಪ್ರಾಪ್ತ ಮಗಳನ್ನ ಮಂಜುನಾಥ್ ಪ್ರೀತಿಸ್ತಾ ಇದ್ದ, ಆದರೆ ಅದಕ್ಕೆ ಮಂಜುನಾಥ್ ಮಾವ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಇನ್ನು ಶುಕ್ರವಾರ ಮಾವನ ಮಗಳ ಬರ್ತ್ಡೇ ಇದ್ದ ಕಾರಣ ಮಂಜುನಾಥ್ ಮಾವನ ಮನೆಗೆ ಹೋಗಿ ವಾಪಸ್ ಮನೆಗೆ ಬಂದಿದ್ದಾನೆ ಅಷ್ಟೇ. ಬೆಳಿಗ್ಗೆ ನೋಡಿದ್ರೆ ಸಾವಿನ ಕುಣಿಕೆಗೆ ಶರಣಾಗಿರೋದು ಬೆಳಕಿಗೆ ಬಂದಿದೆ. 3 ದಿನಕ್ಕೆ ನಂಗೆ ಟೇಟಸ್ ಮಂಜುನಾಥದ್ದೇ ನಾನು ಫೋಟೋ ಹಾಕಿ ಟೇಟಸ್ಗೆ ಅಂತ ಹೇಳ್ಬಿಟ್ಟು ಅವ್ನು ನಂಗೆ ಫೋನ್ ಮಾಡಿದ್ದ. ನಾನು ಹಾಕಿದ್ದೆ, ಇಷ್ಟ ಮಾತಾಡಿದ್ದ ಅವನ್ನ. ತಿರ್ಗ ಇವತ್ತು ನೋಡಿದ್ರೆ ಹಿಂಗೆ ಮಾತಾಡ್ತಾವ್ರೆ ಅವರು. ನೇಣು ಹಾಕ್ಕೊಂಡ್ಬಿಟ್ಟು ಅಣ್ಣ ಏನಂತೂ ಗೊತ್ತಿಲ್ಲ, ಒಟ್ಟಿನಲ್ಲಿ ಏನಾಗೈತೆ ಅಂತಾನೂ ಗೊತ್ತಿಲ್ಲ. ಈಗ ಮಂಜುನಾಥ್ ಅವ್ರ ಮಾವನ ಮಗಳನ್ನ ಇಷ್ಟಪಟ್ಟಿದ್ದಂತಲ್ಲ, ಅದೇನು? ಅವನು ಮಾತ್ರ ಇಷ್ಟಪಟ್ಟಿದ್ದ. ಅವ್ರ ಮನೆಯಲ್ಲಿ ಯಾರಿಗೂ ಇಷ್ಟ ಇದ್ದಿಲ್ಲ. ಚಿಕ್ಕ ಹುಡುಗಿ ನಾವು ಕೊಡಲ್ಲಪ್ಪ ಅಂತ ಅವ್ರು ಹೇಳವ್ರೆ. ಇವನು ಮಾತ್ರ ನಾನು ಅದೇ ಹುಡುಗಿನ ಮಾಡ್ಕೊತೀನಿ ಅಂತ ಇವನಂದ. ನಾವೆಲ್ಲನೂ ಬೇಡಪ್ಪ, ಬೇರೆ ಕಡೆ ನೋಡಿಬಿಟ್ಟು ಯಾವುದಾನ ಒಂದು ಮನೆ ಕಟ್ಬಿಟ್ಟು ಬೇರೆ ಕಡೆ ಮದುವೆ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ರೆ, ಅವ್ನು ಯಾರ ಮಾತು ಕೇಳ್ತಾ ಇಲ್ಲ, ಅವನೇ ಆ ಹುಡುಗಿನ ಮಾಡ್ಕೊಳ್ಬೇಕು ಅಂತ ಅವನು ಒಪ್ಪಿದ್ದ. ಇಷ್ಟೇ. ಇದರಲ್ಲಿ ಏನಾಯ್ತು ಅನ್ನೋದು ಗೊತ್ತಿಲ್ಲ ಅಣ್ಣ. ಇವಾಗ ಮಾತ್ರ ಫೋನ್ ಬಂತು, ಹಿಂಗೆ ಬಂದಿದ್ದೀರಿ ಇಷ್ಟೇ. ಯಾರ ಮೇಲೆ ಯಾರು ಜಗಳ ಮಾಡಿದ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ. ಆ ಮಗುನ ಕೊಡಲ್ಲ ಅನ್ನೋದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾನ? ಬೇಜಾರು ಅಂಥದ್ದು ಏನಿಲ್ಲ ಅಣ್ಣ. ಏನಾಗೈತೆ ಅನ್ನೋದು ಗೊತ್ತಿಲ್ಲ ಅಣ್ಣ. ಒಟ್ಟಿನಲ್ಲಿ ಏನಾಗೈತೆ ಅಂತ ಗೊತ್ತಿಲ್ಲ. ಅವ್ರ ಮನೆಯಲ್ಲಿ ಚಿಕ್ಕ ಹುಡುಗಿ ನಾವು ಕೊಡಲ್ಲ ಅಂತ ಅವ್ರು ಹೇಳವ್ರೆ. ಇವನು ಅದೇ ಹುಡುಗಿನೂ ಆಗಬೇಕು ಅಂತ ಇವನಿದ್ದ. ನಾವೆಲ್ಲ ನಾನು ಅವ್ರ ಅಣ್ಣ ಬೇಡಪ್ಪ ಬೇರೆ ಕಡೆ ನೋಡೋಣ ಅಂತ ನಾವು ಅಂದ್ಕೊಂಡಿದ್ದೀರಿ ಅಷ್ಟೇ. ಅವ್ರ ಮಾವ ಹೆಸರು? ಅವ್ರ ಮಾವ ಹುಡುಗಿ ತಂದೆ ಹೆಸರು? ಶ್ರೀನಿವಾಸ. ಅವರು ಶ್ರೀನಿವಾಸರ ಹೆಂಡತಿ ಹೆಸರು ಗಂಗಾ. ಒಂದೆಡೆ ಮಾವನ ಮಗಳಿಗೆ ಇನ್ನೂ ಮದುವೆ ವಯಸ್ಸು ಆಗಿಲ್ಲ, ಮತ್ತೊಂದೆಡೆ ಮಂಜುನಾಥ್ಗೆ ಮದುವೆ ಮಾಡೋ ವಯಸ್ಸು. ಮಾವನ ಮಗಳ ಬದಲು ಬೇರೆ ಹುಡುಗಿಯನ್ನ ನೋಡಿ ಮದುವೆ ಮಾಡ್ತೀವಿ ಅಂತ ಮಾವನ ಮನೆ ಕಡೆಯವರು ಬುದ್ಧಿವಾದ ಹೇಳಿದ್ದಕ್ಕೆ ಸಾವಿಗೆ ಶರಣಾಗಿರೋ ಶಂಕೆ ವ್ಯಕ್ತವಾಗಿದ್ದು, ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಹಿಂದೂ ಸಮಾಜವನ್ನು ಸಂಘಟನೆ ಮಾಡುವ ಸಲುವಾಗಿ ಮೇ 25ರಂದು ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಮತ್ತು ಭಾರತೀಯ ಜನತಾ ಪಾರ್ಟಿಯ ಸಹಕಾರದೊಡನೆ ನಡೆಯುತ್ತಿರುವ ಶ್ರೀರಾಮನ ಶೋಭಾಯಾತ್ರೆಗೆ ಇಡೀ ರೇಷ್ಮೆ ನಗರಿ ಸಜ್ಜಾಗುತ್ತಿದೆ. ಶಿಡ್ಲಘಟ್ಟ ತಾಲೂಕಿನ ಹನುಮಂತಪುರ ಗೇಟ್ ಬಳಿ ಇರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಶೋಭಾಯಾತ್ರೆ ನಡೆಯಲಿದ್ದು, ಅದಕ್ಕಾಗಿ ಸಕಲ ಸಿದ್ಧತೆಗಳು ಭರದಿಂದ ಸಾಗಿದೆ. ಭಾರತೀಯ ಜನತಾ ಪಾರ್ಟಿಯ ಗ್ರಾಮಾಂತರ ಮಂಡಳಿಯ ಅಧ್ಯಕ್ಷ ಸೀಕಲ್ ಆನಂದಗೌಡ ಅವರು ಶ್ರೀರಾಮನ ಶೋಭಾಯಾತ್ರೆ ಯಶಸ್ವಿಗೊಳಿಸಲು ಎಲ್ಲಾ ರೀತಿಯ ಸಹಕಾರ ನೀಡುತ್ತಿದ್ದು, ಹಿಂದೂ ಸಮಾಜವನ್ನ ಸಂಘಟನೆ ಮಾಡುವ ಸಲುವಾಗಿ ನಡೆಯುತ್ತಿರುವ ಶ್ರೀರಾಮನ ಶೋಭಾಯಾತ್ರೆಯಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಭಾಗವಹಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಇನ್ನು ಶ್ರೀರಾಮನ ಶೋಭಾಯಾತ್ರೆ ಯಶಸ್ವಿಗೊಳಿಸಲು ಈಗಾಗಲೇ ರೈತ ಸಂಘ ಸಹಿತ ಅನೇಕ ಸಂಘಟನೆಗಳು ಬೆಂಬಲ ಸೂಚಿಸಿದ್ದು, ಹಾಗೆಯೇ ಕಾಂಗ್ರೆಸ್ ಪಕ್ಷದ ರಾಜೀವ್ ಗೌಡ ಹಾಗೂ ಆಂಜನಪ್ಪ ಸಹ ಶ್ರೀರಾಮನ ಶೋಭಾಯಾತ್ರೆಗೆ ಭಾಗವಹಿಸುವ ವಿಡಿಯೋ ಚಿತ್ರೀಕರಣ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಶೋಭಾಯಾತ್ರೆಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಅವರ ಮಾರ್ಗದರ್ಶನದಲ್ಲಿ ಚಿಂತಾಮಣಿಯ ಡಿವೈಎಸ್ಪಿ ಮುರಳೀಧರ್ ಅವರ ನೇತೃತ್ವದಲ್ಲಿ ಶಿಡ್ಲಘಟ್ಟ ನಗರದಲ್ಲಿ ಪೊಲೀಸರು ಪಥಸಂಚಲನ ಸಹ ನಡೆಸಿದ್ದು, ನಿಗದಿತ ಮಾರ್ಗದಲ್ಲಿ ನಡೆಯುವ ಶೋಭಾಯಾತ್ರೆಯ ಸಂದರ್ಭದಲ್ಲಿ ಪೊಲೀಸರು ಎಚ್ಚರಿಕೆಯಿಂದ ನಿರ್ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಒಟ್ಟಾರೆ ಶಿಡ್ಲಘಟ್ಟ ನಗರದಲ್ಲಿ ಶ್ರೀರಾಮನ ಶೋಭಾಯಾತ್ರೆಗೆ ಸಕಲ ಸಿದ್ಧತೆಗಳು ನಡೆಯುತ್ತಿದ್ದು,
ನಗರದ ಪ್ರಮುಖ ಬೀದಿಗಳನ್ನ ಕೇಸರಿ ಬಣ್ಣದ ಬಂಟಿಂಗ್ಸ್ ಮತ್ತು ಬಾವುಟಗಳಿಂದ ಶೃಂಗರಿಸಲಾಗಿದೆ. ಪಕ್ಷಾತೀತವಾಗಿ ಇದೇ ಮೊದಲ ಬಾರಿಗೆ ನಡೆಯುತ್ತಿರುವ ಶ್ರೀರಾಮನ ಶೋಭಾಯಾತ್ರೆಗೆ ಅನೇಕ ಗಣ್ಯಾತಿ ಗಣ್ಯರು ಆಗಮಿಸುತ್ತಿದ್ದಾರೆ. ವಿಶೇಷವಾಗಿ ವಾಗ್ಮಿ ಸೂಲಿಬೇಲೆ ಚಕ್ರವರ್ತಿ, ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಮಂಗಳಾನಾಥಾನಂದ ಸ್ವಾಮೀಜಿ ಸಹಿತ ವಿವಿಧ ಪಕ್ಷಗಳ ಮುಖಂಡರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಭಾಗವಹಿಸಲಿದ್ದು, ಇಡೀ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಎಲ್ಲರೂ ಪಕ್ಷಾತೀತವಾಗಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕಾರವನ್ನ ನೀಡಬೇಕು ಎಂದು ಹೇಳಿದ್ದಾರೆ. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಇಂದೇ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ₹2 ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ ₹25 ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR,
ಸಿಪಿವಿಸಿ ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, ಎಸ್ಎಸ್ ಕಿಚನ್ ಸಿಂಕ್ಸ್, ಪಿವಿಸಿ ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜಿತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. At Ananta, we believe education is more than just books and buildings. Yes, we offer world-class infrastructure, state-of-the-art labs, digital classrooms, reliable transport, and a modern canteen. But what truly defines us is our commitment to shaping futures. And when it comes to coaching for G and NEET, we don't just promise excellence, we partner with the best to deliver it. We are proud to have Alan, India's most trusted name in competitive exam coaching, as our academic partner. With over 36 years of proven expertise, Alan has guided lakhs of students to top ranks in IITs, AIIMS, and government medical colleges across India. At Ananta, together with Alan's expertise, your child will benefit from expert faculty from Ananta, top study material and online test series with national level benchmarking by Alan, personalized learning paths with advanced progress tracking, technology-powered classrooms designed for active engagement and the same academic rigor that has produced national toppers year after year, because at Ananta, your child's success isn't just a goal, it's our purpose. Choose PUC at Ananta in collaboration with Alan's legacy of excellence and give your child the competitive edge they truly deserve. Ananta, where learning meets limitless possibilities. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜ್ಯುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID ಅಂಡ್ 100% BIS 916 ಆಲ್ಮಾರ್ಕ್ಡ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ಡ್ ಆರ್ಟಿಕಲ್ಸ್ ಅಂಡ್ ಜ್ಯುವೆಲರಿ ದೊರೆಯುತ್ತದೆ. ನಮ್ಮ ಎಯು ಜ್ಯುವೆಲರ್ಸ್ ನವೀನ ವಿನ್ಯಾಸದ ಜ್ಯುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನಾಭರಣದ ಖರೀದಿಯ ಮೇಲೆ ವೇಸ್ಟೇಜ್ ಕೇವಲ 8% ನಿಂದ ಪ್ರಾರಂಭವಾಗುತ್ತದೆ. ಮದುವೆ, ಶುಭ ಸಮಾರಂಭಕ್ಕೆ ಚಿನ್ನಾಭರಣ ಖರೀದಿಸುವವರಿಗೆ ಯಾವುದೇ ಮೇಕಿಂಗ್ ಚಾರ್ಜ್ ಇರುವುದಿಲ್ಲ. ಹಳೆ ಚಿನ್ನದ ಎಕ್ಸ್ಚೇಂಜ್ ಬೆಲೆಯ ಮೇಲೆ ಪ್ರತಿ ಗ್ರಾಂಗೆ 75 ರೂಪಾಯಿಯಂತೆ ನೀಡಲಾಗುವುದು. ನಿಮ್ಮ ಹಳೆ ಚಿನ್ನಾಭರಣಗಳನ್ನ ಕೊಟ್ಟು 916 ಹಾಲ್ಮಾರ್ಕ್ ಚಿನ್ನ ಖರೀದಿಯ ಮೇಲೆ ನಿಮ್ಮ ಹಳೆ ಆಭರಣ ಬೆಲೆಯ ಮೇಲೆ ಹೆಚ್ಚುವರಿಯಾಗಿ 75 ರೂಪಾಯಿಯಂತೆ ನೀಡಲಾಗುವುದು. ಇನ್ನೇಕೆ ತಡ? ಎಂದೇ ಭೇಟಿ ನೀಡಿ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೋಷಕರಿಗೆ ಸಂತಸದ ಸುದ್ದಿ. ವೆಳಂಕಣಿ ಮಾತಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಫ್ರೀ ಪ್ರೈಮರಿ, ಪ್ರಾಥಮಿಕ, ಹಿರಿಯ ಪ್ರಾಥಮಿಕ, ಪ್ರೌಢಶಾಲೆ 2025-26ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿದೆ. ಅನುಭವಿ ಶಿಕ್ಷಕ ವೃಂದ, ಕಲೆ ಮತ್ತು ಕ್ರೀಡಾ ಚಟುವಟಿಕೆಗಳು, ಪೋಷಕರ ಪಾಲ್ಗೊಳ್ಳುವಿಕೆ, ಉತ್ತಮ ಪರಿಸರ, ವಿಜ್ಞಾನ ಕಂಪ್ಯೂಟರ್ ಪ್ರಯೋಗಾಲಯ, ಸಿಸಿ ಕ್ಯಾಮೆರಾ, ಸ್ಪರ್ಧಾತ್ಮಕ ಪರೀಕ್ಷೆಗಳು, ಕರಾಟೆ ತರಗತಿಗಳು, ಡಿಜಿಟಲ್ ತರಗತಿಗಳು. ವಿಶೇಷ ಸೌಲಭ್ಯ: LKG ಮತ್ತು UKG ಮಕ್ಕಳಿಗೆ ಉಚಿತ ಸಾರಿಗೆ ಸೌಲಭ್ಯ,
ಇನ್ನೇಕೆ ತಡ, ಕೂಡಲೇ ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ದಾಖಲಿಸಿ. ನಿಮ್ಮ ಮಕ್ಕಳ ಭವಿಷ್ಯ ನಮ್ಮ ಶಾಲೆಯಲ್ಲಿ. ವೇಲಾಂಕನಿ ಮಾತಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, ರಾಯಪ್ಪ ಬಿಲ್ಡಿಂಗ್, ಮಂಚನಬೆಲೆ ರಸ್ತೆ, ಲಕ್ಷ್ಮೀದೇವಮ್ಮ ಲೇಔಟ್, ವಾರ್ಡ್ ನಂಬರ್ 31, ಚಿಕ್ಕಬಳ್ಳಾಪುರ. ಇಲ್ಲೊಂದು ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಅನೇಕ ವರ್ಷಗಳಿಂದ ಗುಂಡಿಗಳಿಂದ ತುಂಬಿತ್ತು. ಇದೀಗ 24 ಕೋಟಿ ರೂಪಾಯಿ ಅನುದಾನದಲ್ಲಿ ವೈಟ್ ಟ್ಯಾಪಿಂಗ್ ರಸ್ತೆ ಕಾಮಗಾರಿ ಪ್ರಾರಂಭವಾಗಿದ್ದು ಆಮೆಗತಿಯಲ್ಲಿ ಸಾಗುತ್ತಿದೆ. ಇದರಿಂದ ವಾಹನ ಸವಾರರು ನಿತ್ಯ ನರಕ ಅನುಭವಿಸುವಂತಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ಹೊಂದಿರುವ ದೇವನಹಳ್ಳಿ ಪಟ್ಟಣ ದಿನ ಕಳೆದಷ್ಟು ಬೃಹತ್ ಬೆಂಗಳೂರಿನ ಹಾಗೆ ಬೆಳೆಯುತ್ತಿದೆ. ಈ ಹಿಂದೆ ಈತ 4 ಪಥದ ರಸ್ತೆಯನ್ನ ಅಗಲಿಕೆ ಮಾಡಿದ. ಹಳೆಯ 4 ಪಥಕ್ಕೆ 24 ಕೋಟಿ ರು ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿ ಮಾಡುತ್ತಿರುವುದು ಸರಿಯಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ವೈಟ್ ಟ್ಯಾಪಿಂಗ್ ಮಾಡುತ್ತಿದ್ದಾರೆ, ಮತ್ತೆಲ್ಲೋ 1 ಕಿಲೋಮೀಟರ್ ದೂರದಲ್ಲಿ ರಸ್ತೆಯನ್ನ ಕಿತ್ತು ಹಾಕುತ್ತಿದ್ದಾರೆ. ಯಾವುದೇ ಒಂದು ನಿರ್ದಿಷ್ಟ ಪ್ಲಾನ್ ಇಲ್ಲದೆ ಕಾಮಗಾರಿ ನಡೆಯುತ್ತಿದೆ. ಶಾಲಾ ಕಾಲೇಜು ಆರಂಭವಾದರೆ ಮತ್ತಷ್ಟು ವಾಹನ ದಟ್ಟಣೆಯಾಗಲಿದ್ದು ಯಾವುದೇ ಸೂಚನಾ ಫಲಕಗಳನ್ನು ಅಳವಡಿಸಿಲ್ಲ. ಹೊಸಕೋಟೆ, ಬೆಂಗಳೂರು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರಕ್ಕೆ ತೆರಳುವ ವಾಹನ ಸವಾರರು ಪಟ್ಟಣದಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ಮೂಲಕವೇ ತೆರಳಬೇಕು. ಒಂದು ಪಥದಲ್ಲಿ ಸಿಸಿ ರಸ್ತೆ ಕಾಮಗಾರಿ ಆರಂಭಿಸಿದರೆ ಮತ್ತೊಂದು ಪಥದಲ್ಲಿ ದ್ವಿಮುಖ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಇದರಿಂದ ವಾಹನ ದಟ್ಟಣೆ ಹೆಚ್ಚಾಗಿ ಅಪಘಾತ ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಅಲ್ಲದೆ ಸುಮಾರು 3.5 ಕಿಲೋಮೀಟರ್ ಪ್ರಯಾಣ ಬೆಳೆಸಲು ಹರಸಾಹಸ ಪಡಬೇಕಾಗಿದೆ. ಇನ್ನು ಕಾಮಗಾರಿ ಪ್ರಗತಿಯಲ್ಲಿ ಇರುವುದರಿಂದ ನಿಲ್ದಾಣದ ಒಳಗೆ ಬಸ್ಗಳು ಪ್ರವೇಶಿಸಲಾಗದೆ ರಸ್ತೆಯಲ್ಲೇ ನಿಲುಗಡೆ ಮಾಡುತ್ತಿದ್ದು ಬೆಂಗಳೂರು, ಚಿಕ್ಕಬಳ್ಳಾಪುರಕ್ಕೆ ತೆರಳುವ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಸಾರ್ವಜನಿಕರು ರಸ್ತೆಯಲ್ಲೇ ನಿಂತು ಬಸ್ಗಳಿಗಾಗಿ ಪರದಾಡಬೇಕಾಗಿದೆ. ರಸ್ತೆ ಒಳ್ಳೆ ಉದ್ದೇಶದಿಂದ ಮಾಡ್ತಾ ಇರೋದು ಸ್ವಾರ್ಥಾರ, ಆದ್ರೆ ಮಾಡ್ತಾ ಇರೋಂತ ರೀತಿ ಸರಿಯಾಗಿಲ್ಲ. ಇವತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ಹೆಚ್ಚು ತೊಂದರೆ ಆಗ್ತಾ ಇದೆ. ನಮ್ಮೂರಿಂದ ಪ್ರತಿನಿತ್ಯ ಸಾವಿರಾರು ಜನಸಂಖ್ಯೆಯಲ್ಲಿ ಆಚೆ ಕಡೆ ಹೋಗುವಂತ ಜನ ಎಲ್ಲಿ ಬಸ್ ನಿಲ್ಸುತ್ತೆ, ಯಾವ ರೀತಿ ನಾವು ನಿಂತ್ಕೊಬೇಕು ಅನ್ನೋದು ಸಹ ತೋಚದಿದ್ದಂಗೆ ಆಗೈತೆ. ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಬರೀ ರಸ್ತೆ ಕಿತ್ತಾಡ್ಕೊಂಡು ಆಮೆಗತಿಯಲ್ಲಿ ಕೆಲಸ ಆಗ್ತಾ ಇದೆ. ಒಂದು, ಮತ್ತೆ ಚರಂಡಿ ವ್ಯವಸ್ಥೆ ಮಾಡಿಲ್ಲ. ಎರಡೂ ಬದಿಯಲ್ಲಿ ಚರಂಡಿ ವ್ಯವಸ್ಥೆ ಮಾಡಬೇಕಾಯ್ತು. ಹೆಚ್ಚಿನ ಮಳೆ ಬಿದ್ದಾಗ ನೀರು ಹೋಗದೆ ಮುಂದೆ ಇವತ್ತು ಮನೆಗಳಿಗೆ ಮತ್ತೆ ತಾಲೂಕು ಕಚೇರಿಗಳು, ಇದೆಲ್ಲ ಸರ್ಕಾರಿ ಜಾಗಗಳೇ ಹೆಚ್ಚಾಗಿ ಸರ್ಕಾರಿ ಕಚೇರಿಗಳು, ಇವತ್ತು ತಾಲೂಕು ಸೊಸೈಟಿ ಗೋಡನ್ ಇರ್ಬೋದು, ಇವೆಲ್ಲ ರಸ್ತೆ ಬದಿಯಲ್ಲಿರೋದ್ರಿಂದ ಹೆಚ್ಚಿನ ಮಳೆ ಬಿದ್ದಾಗ ಇದಕ್ಕೆಲ್ಲ ನೀರು ಹೋಗುವಂತ ಪರಿಸ್ಥಿತಿ ಈಗಾಗ್ಲೇ ಆಗ್ತಾ ಇದೆ. ಇನ್ನು ಮುಂದೆ ಇದು ರೋಡ್ ಎತ್ತರ ಆದಾಗ ಇದ್ದಿದ್ದು ಹೆಚ್ಚಾಗಿ ಒತ್ತಡ ಆಗುತ್ತೆ, ಹಾನಿ ಆಗುತ್ತೆ. ಎರಡನೇದು, ಮತ್ತೆ ಇವತ್ತು ಆಂಬುಲೆನ್ಸ್ ಆಗ್ಲಿ ಮತ್ತೊಂದಾಗ್ಲಿ ಯಾವುದೇ ಇವರು ಒಂದು ಮಾರ್ಗದರ್ಶನ ನೀಡಿದ್ರು ಈ ರೀತಿಯಾಗಿ ಹೋಗಿ ಬನ್ನಿ ಅಂತ ಹೋಗಿ ಯಾವುದೇ ಒಂದು ಇಲಾಖೆಯಿಂದ ಮಾಡದೆ ಇವತ್ತು ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ. ಅದು ಜಾಸ್ತಿ ಆಮೆಗತಿಯಲ್ಲಿ ಕಾಮಗಾರಿಯನ್ನ ನಿರ್ವಹಿಸ್ತಾ ಇರ್ತಾರೆ. ಹಾಗಾಗಿ ನಾನು ಸಂಬಂಧಪಟ್ಟ ಗುತ್ತಿಗೆದಾರರು ಮತ್ತೆ ಏನ್ ಸಂಬಂಧಪಟ್ಟಂತ ಅಧಿಕಾರಿಗಳು ಇಬ್ಬರಿಗೂ ಹೇಳ್ತಾ ಇದ್ದೀನಿ, ಇದು ರೀತಿ ಸರಿಯಾಗಿ ಮಾಡಿ ನೀವು ರಸ್ತೆ ಕಾಮಗಾರಿಯನ್ನ ಮಾಡಿ. ಯಾವುದೇ ರೀತಿಯಲ್ಲಿ ಬೋರ್ಡ್ ಹಾಕಿಲ್ಲ. ಮುಖ್ಯವಾಗಿ ನಮ್ಗೆ ದೇವನಹಳ್ಳಿ ಕಡೆಯಿಂದ ಬರುವಂತ ಬೆಂಗಳೂರಿಂದ ಯಲಹಂಕದಿಂದ ಏನ್ ಆ ಭಾಗದಿಂದ ಜನ ಬರ್ತಾವ್ರೆ ಅವ್ರನ್ನೆಲ್ಲ ನಮ್ಮ ಕೆಂಪೇಗೌಡ ಸರ್ಕಲ್ ಅಲ್ಲೇ ಇಳಿಸ್ಬಿಟ್ಟು ಸಾರ್ವಜನಿಕರು ಅಲ್ಲಿಂದ ಇವತ್ತು ದೇವನಹಳ್ಳಿ ಒಳಗಡೆ ನಡ್ಕೊಂಡ್ ಬರೋಂತ ಸ್ಥಿತಿಗೆ ಇವತ್ತು ಬಂದಿದೆ. ಈ ತರ ಎಲ್ಲೂ ರಸ್ತೆ ಕಾಮಗಾರಿ ಮಾಡಲ್ಲ. ಇದಕ್ಕೆ ಒಂದು ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿ ಬಸ್ಸುಗಳು ಈ ತರ ಸಂಚಾರ ಮಾಡ್ಬೇಕು ನೀವು ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಹಾಕ್ಲಿ, ಇಲ್ಲ ಅಂತಂದ್ರೆ ಪೊಲೀಸವ್ರಿಗಾಗ್ಲಿ, ಇಲ್ಲ ಅಂತ ಸಂಬಂಧಪಟ್ಟ ಇಲಾಖೆಯವರಾಗ್ಲಿ ಫಸ್ಟ್ ಅದನ್ನ ಮಾಡ್ಕೊಟ್ಬಿಟ್ಟು ತದನಂತರದಲ್ಲಿ ಕೆಲಸ ಮಾಡ್ತಾರೆ. ಆದ್ರೆ ನಮ್ಮೂರಲ್ಲಿ ಆತರ ಮಾಡ್ತಾ ಇಲ್ಲ. ಇವತ್ತು ಸಾರ್ವಜನಿಕರೆಲ್ಲ ಇಡೀ ಶಾಪ ಹಾಕೊಂಡು ಕೆಂಪೇಗೌಡ ಸರ್ಕಲ್ ಇಂದ ಅವರು ನಡ್ಕೊಂಡ್ ಬರೋಂತ ಕೆಲಸ ಇವತ್ತಾಗಿದೆ ಈ ರಸ್ತೆ ಕಾಮಗಾರಿ. ಇವತ್ತು ಇನ್ನೊಂದು ಮುಖ್ಯವಾಗಿ 24 ಕೋಟಿ ವೆಚ್ಚದಲ್ಲಿ ನೀವೇನು ರಸ್ತೆ ಕಾಮಗಾರಿ ಮಾಡ್ತಾ ಇದ್ದೀರಾ, 24 ಕೋಟಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ಮಾಡೋಂಥವ್ರು ಅಟ್ಲೀಸ್ಟ್ ಕಡಿಮೆ ಅಂದ್ರು ಹತ್ ಕಡೆ ಒಂದು 5 ಅಡಿ, ಇತ್ ಕಡೆ ಒಂದು 5 ಅಡಿ ಅಗಲೀಕರಣ ಮಾಡ್ಬೇಕಾಗಿತ್ತು, ಮಾಡ್ಬೇಕಾಗಿತ್ತು. ಇವತ್ತು ಅಷ್ಟೇ ರಸ್ತೆ ಏನ್ ನಮ್ದು ರಸ್ತೆ ಇತ್ತು
ಅದೇ ರಸ್ತೆಗೆ ಕಾಂಕ್ರೀಟ್ ಹಾಕೋದ್ರ ಬದಲು ಏನ್ ಸಾರ್ಥಕ ಬಂತು ಅದರಿಂದ? ಅದ್ರ ಬದಲು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೀವು ಡಾಂಬರೀಕರಣ ಮಾಡ್ಬೋದಾಯ್ತಲ್ಲ. ನೀವು ಇಷ್ಟು ಕೋಟ್ಯಾಂತರ ರೂಪಾಯಿ ವೆಚ್ಚ, ಸಾರ್ವಜನಿಕರದ್ದು ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡೋವಾಗ ಒಟ್ಟಾರೆ ಆಮೆಗತಿಯಲ್ಲಿ ಸಾಗುತ್ತಿರುವ 24 ಕೋಟಿ ರು ವೆಚ್ಚದ ಕಾಮಗಾರಿ ವೇಗವನ್ನು ಹೆಚ್ಚಿಸಿ ಸಾರ್ವಜನಿಕರಿಗೆ ಯಾವಾಗ ಮುಕ್ತಿ ದೊರೆಯುತ್ತದೆಯೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ಮಧುಚಂದ್ರ, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಸಚಿವ ಸುಧಾಕರ್ ಎಲ್ಲಿ ಹೋದ್ರೂ ಒಂದು ಮಾತು ಹೇಳುತ್ತಾರೆ, ಲೀಗಲ್ ಆಗಿ ಮಾಡಿ ಅಂತ. ಇದೇ ವಿಚಾರವನ್ನ ಮಾತನಾಡಲು ಹೋದ್ರೆ ಸಚಿವ ಎಂಸಿ ಸುಧಾಕರ್ ಅಧಿಕಾರ ದರ್ಪ ತೋರಿದ್ದಾರೆ ಎಂದು ಲಿಯೋ ಕ್ಲಬ್ ಆಫ್ ಮಾರ್ಗಪ್ರಶ್ನ ಅಧ್ಯಕ್ಷರಾದ ನವೀನ್ ಜಿ ಕೃಷ್ಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ಇದನ್ನ ಕೇಳಿಸ್ಕೊಳ್ಳಿ, ಇವಾಗ ಚಿಂತಾಮಣಿ ಜನತೆನೇ ಡಿಸೈಡ್ ಮಾಡಿ, ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ವಿರೋಧಿ ವ್ಯಕ್ತಪಡಿಸ್ತಾ ಇದ್ದಾರೋ ಇಲ್ಲ ಇವರು ದಲಿತ ವಿರೋಧಿನೋ ಎಲ್ಲ ಚಿಂತಾಮಣಿ ಜನತೆನೇ ಡಿಸೈಡ್ ಮಾಡಲಿ. ನಾನು ಏನು ಹೇಳಲ್ಲ, ಅವ್ರು ಕೆಟ್ಟವರು ಒಳ್ಳೆಯವರು ಅನ್ನೋದನ್ನ ನಾನೇನು ಹೇಳಲ್ಲ, ಜನತೆನೇ ಡಿಸೈಡ್ ಮಾಡಲಿ. ಚಿಂತಾಮಣಿಯಲ್ಲಿ ಲಿಯೋ ಕ್ಲಬ್ ಆಫ್ ಮಾರ್ಗ ಪ್ರಶ್ನ ಅಧ್ಯಕ್ಷರಾದಂತಹ ನವೀನ್ ಜಿ ಕೃಷ್ಣ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕ್ಷೇತ್ರದ ಮಾಜಿ ಶಾಸಕರಾದಂತಹ ಜೆಕೆ ಕೃಷ್ಣಾರೆಡ್ಡಿ ಅವರನ್ನ ಮೆಚ್ಚಿಸಲು ಹೋಗುತ್ತಿಲ್ಲ. ಅಂಬೇಡ್ಕರ್ ಎಂದರೆ ನಮಗೆ ಎಮೋಷನಲ್. ನಾವು ಹಣಕ್ಕಾಗಿ ಬೀದಿಗೆ ಇಳಿದು ಚಿಂತಾಮಣಿ ಬಂದ್ ಮಾಡಿಲ್ಲ. ನಾವು ಕಾರ್ಯಕ್ರಮ ಮಾಡುತ್ತಿರುವುದು ಅಂಬೇಡ್ಕರ್ಗಾಗಿ. ನೀವು ನಮ್ಮ ಎಮೋಷನ್ ಜೊತೆ ದಯವಿಟ್ಟು ಆಟ ಆಡಬೇಡಿ ಎಂದು ಸಚಿವರಿಗೆ ಸವಾಲ್ ಹಾಕಿದ ಅವರು, ನೀವೇ ಅಂಬೇಡ್ಕರ್ ಪುತ್ಥಳಿ ವಿಗ್ರಹ ಇಡಲು ಅನುವು ಮಾಡಿಕೊಡಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ. ಸದ್ಯ ನಾವೆಲ್ಲ ಅಂಬೇಡ್ಕರ್ ಇಟ್ಟ ಭಿಕ್ಷೆಯಿಂದ ಬದುಕುತ್ತಿದ್ದೇವೆ. ಇನ್ನು ಜಿಲ್ಲಾಡಳಿತ, ತಾಲೂಕು ಆಡಳಿತ ಹೈಕೋರ್ಟ್ ಆದೇಶ ಪಾಲನೆ ಮಾಡಿದ್ದಾರೆ ಎಂದು ಸಚಿವ ಎಂಸಿ ಸುಧಾಕರ್ ಹೇಳಿದರು. ಮಾಳಪಲ್ಲಿ ನಿವಾಸಿ ಗೌತಮ್ ಪುತ್ಥಳಿ ಕರಗಿ ಹೋಗುತ್ತಿದೆ ಎಂದು ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ನಾನು ಶಾಲೆಯನ್ನ ಅಭಿವೃದ್ಧಿ ಮಾಡಿದ್ದೇನೆ, ಆದರೆ ನನ್ನನ್ನ ಆ ಜಾಗಕ್ಕೆ ಬಿಟ್ಟಿಲ್ಲ. ಈಗ ಅವರನ್ನ ಹೇಗೆ ಬಿಟ್ರಿ ಎಂದು ಪ್ರಶ್ನಿಸಿದ್ದಾರೆ. ಇನ್ನು ಮಾಳಪಲ್ಲಿ ಗೌತಮ್ ಸಚಿವ ಸುಧಾಕರ್ ಸಂಬಂಧಿ ಅವರು ಪಿಟಿಷನ್ ಇಡಲು ಹೋದ ವೇಳೆ ಕೋರ್ಟ್ ಚೀಮಾರಿ ಹಾಕುತ್ತೆ. ಆದರೆ ಇವರೆಲ್ಲ ಸೇರಿ ಹೈಕೋರ್ಟ್ಗೆ ಮಿಸ್ಗೈಡ್ ಮಾಡಿದ್ದಾರೆ. ಆದರೆ ಯಾರು ಅಂಬೇಡ್ಕರ್ ವಿಗ್ರಹ ತೆರವಿಗೆ ಮುಂದಾಗಿದ್ದಾರೋ ಅವರ ಮೇಲೆ ನಾನು ಕಾನೂನಿನ ಮೂಲಕ ಹೋರಾಟ ನಡೆಸುತ್ತೇನೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಪಿಒಪಿ ಬ್ಯಾನ್ ಮಾಡಿ ತುಂಬಾ ವರ್ಷಗಳೇ ಕಳೆದಿವೆ, ಆದರೆ ಅಂಬೇಡ್ಕರ್ ವಿಗ್ರಹವನ್ನ ಪಿಒಪಿ ಎಂದು ತೆರವಿಗೆ ಸೂಚಿಸಿದ್ದಾರೆ. ಇದರ ಬಗ್ಗೆ ಜಿಲ್ಲಾಧಿಕಾರಿ ಯಾವುದೇ ಸೂಚನೆ ನೀಡದಿದ್ದರೂ ತಾಲೂಕು ಅಧಿಕಾರಿಗಳು ಯಾವ ಕಾರಣಕ್ಕೆ ತೆರವಿಗೆ ಸೂಚನೆ ನೀಡಿದ್ದಾರೆ ಎಂಬುದು ತಿಳಿದು ಬಂದಿಲ್ಲ ಎಂದು ವಿವರಿಸಿದ್ದಾರೆ. ಜಿಲ್ಲಾಡಳಿತಕ್ಕೆ ಮತ್ತೆ ನಮ್ಮ ತಾಲೂಕು ಆಡಳಿತಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ. ಏನು ನೀವು ಈ ಹೈಕೋರ್ಟ್ ಆರ್ಡರ್ ಅಂತ ಹೇಳ್ತಿರಲ್ಲ, ನೋಡಿ ಇಲ್ಲಿ ನೋಡ್ಬೋದು, ಹೈಕೋರ್ಟ್ ಆರ್ಡರ್ ಮೇಲೆ ಸ್ಟ್ಯಾಚ್ಯೂನ್ನ ತೆಗೆದಿದ್ದೀವಿ, ತೆರವು ಮಾಡಿದ್ದೀವಿ ಅನ್ನೋದನ್ನ ಎಲ್ಲ ಕಡೆನೂ ಹೇಳ್ತಾ ಇದ್ದಾರೆ. ನಿನ್ನೆ ನಮ್ಮ ಸಚಿವರು ಪಾಪ ಹೇಳಿದ್ರು ಇದ್ರ ಬಗ್ಗೆ, ಹೈಕೋರ್ಟ್ ಆರ್ಡರ್ನ ಪಾಲನೆ ಮಾಡಿದ್ದಾರೆ ಅಂತ. ನೋಡಿ ಇಲ್ಲಿ ನೀವು ನೋಡ್ಬೋದು, ಏನು ಒಬ್ಬ ಗೌತಮ್ ರೆಡ್ಡಿ ಅನ್ನೋರು ಚಿಂತಾಮಣಿಯ ಮಾಳಪಲ್ಲಿ ನಿವಾಸಿ. ನಾನು ಇನ್ನೊಂದು ಸರಿ ಹೇಳಕ್ಕೆ ಇಷ್ಟಪಡ್ತೀನಿ, ಗೌತಮ್ ರೆಡ್ಡಿ ಚಿಂತಾಮಣಿಯ ಮಾಳಪಲ್ಲಿ ನಿವಾಸಿ. ಈತ ಒಂದು ಹೈಕೋರ್ಟಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನನ್ನು ಫೈಲ್ ಮಾಡ್ತಾನೆ. ಏನಂತ ಫೈಲ್ ಮಾಡ್ತಾನೆ ಅನ್ನೋದನ್ನು ನಾನು ಹೇಳ್ತೀನಿ ನೋಡಿ. ಸ್ಟ್ಯಾಚ್ಯೂ ಇಟ್ಟಿರೋದು, ಸ್ಟ್ಯಾಚ್ಯೂ ಮೇಲೆ ಬಿಸಿಲು ಬಿದ್ದರೆ ಸ್ಟ್ಯಾಚ್ಯೂ ಮೆಲ್ಟ್ ಆಗ್ತಾ ಇದೆ ಅಂತೆ, ಕರ್ಗೋಗ್ತಾ ಇದೆ ಅಂತೆ. ಸ್ಟ್ಯಾಚ್ಯೂ ಮಳೆಗೆ ಈ ಬಿಸಿಲು ಬಿದ್ದು ಎಲ್ಲ ಕರ್ಗೋಗ್ತಾ ಇದೆ ಅಂತೆ. ಒಂದು ಪ್ರಶ್ನೆ ಏನಂತಂದರೆ, ನನಗೆ ದತ್ತಕ್ಕೆ ತಗೊಂಡಿರೋ ನನ್ನನ್ನೇ ಸೆಪ್ಟೆಂಬರಿಂದ ಒಳಗಡೆ ಬಿಡ್ತಾ ಇಲ್ಲ. ಗೌತಮ್ ರೆಡ್ಡಿನ ಹೆಂಗೆ ಒಳಗಡೆ ಬಿಟ್ಟರು? ಗೌತಮ್ ರೆಡ್ಡಿ ಏನಾದರೂ ಒಳಗಡೆ ಹೋಗಿ ನೋಡಿದಾನ? ಇಲ್ಲ, ಅಲ್ಲಿ ಬಟ್ಟೆ ಸುತ್ತಿದ್ದಾರೆ, ಏನು ಪ್ಲಾಸ್ಟಿಕ್ ಕವರ್ ಹಾಕಿ ಸ್ಟ್ಯಾಚ್ಯೂನ ಸುತ್ತಿ ಅವಮಾನ ಮಾಡ್ತಾ ಇದ್ದಾರೆ. ಈ ಗೌತಮ್ ರೆಡ್ಡಿ ಅನ್ನೋನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತಾನೆ ಹೆಂಗೆ ಗೊತ್ತು? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಿರ್ಬೋದು, ಫೈಬರೇ ಆಗಿರ್ಬೋದು, ಇಲ್ಲ ಬ್ರಾನ್ಸೇ ಆಗಿರ್ಬೋದು, ಯಾರಿಗೆ ಗೊತ್ತು? ಹೆಂಗೆ ಈತನ ಡಿಕ್ಲೇರ್ ಮಾಡ್ತಾನೆ? ಅದು ನೋಡಿ ನೀವು ಯೋಚನೆ ಮಾಡಬೇಕಾಗಿರೋ ವಿಚಾರನೇ. ಗೌತಮ್ ರೆಡ್ಡಿ ಯಾರು ಅಲ್ಲ, ನಮ್ಮ ಸಚಿವರ ರಿಲೇಟಿವು, ಚಿಂತಾಮಣಿಯ ಮಾಳಪಲ್ಲಿ ನಿವಾಸಿ. ಸಚಿವರಾದ ಸುಧಾಕರ್ ಅವರಿಗೆ ನಾನು ಒಂದು ಕಿವಿ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ನೀವು ಎಲ್ಲೋದ್ರೂ ಜೆ.ಕೆ. ಕೃಷ್ಣಾರೆಡ್ಡಿ ಅವರೇ ಹೇಳ್ಕೊಟ್ಟಿದ್ದಾರೆ, ಅವ್ರ ಹಿಂದೆ ಇದ್ದಾರೆ, ಮಾಜಿ ಶಾಸಕರು ಇವ್ರ ಹಿಂದೆ ಇದ್ದಾರೆ, ಮಾಜಿ ಶಾಸಕರು ಇವ್ರಿಗೆ ದುಡ್ಡು ಕೊಡ್ತಾ ಇದ್ದಾರೆ, ಮಾಜಿ ಶಾಸಕರು ಇವರು ರಾಜಕೀಯ ಮಾಡ್ತಾ ಇದ್ದಾರೆ ಇದರಿಂದ ಅಂತೆಲ್ಲ ಬಿಂಬಿಸ್ತಾ ಇರ್ತೀರಲ್ಲ. ಅಣ್ಣ ಸುಧಾಕರಣ್ಣ, ನಿನ್ಗೊಂದು ಮಾತು ಹೇಳ್ತೀನಿ ಕೇಳಿಸ್ಕೋಣ. ನಾವು ಜೆ.ಕೆ. ಕೃಷ್ಣಾರೆಡ್ಡಿ ಅವರನ್ನು ಮೆಚ್ಚಿಸ್ಬೇಕನ್ನೋ ಕಾರ್ಯಕ್ರಮ ನಾವು ಮಾಡ್ತಾ ಇಲ್ಲ. ಅಥವಾ ನಿಮ್ಮನ್ನು ಬೈಬೇಕು, ನಿಮ್ಮನ್ನು ಜನರಿಗೆ ನೀವೇನು ಅನ್ನೋದನ್ನು ತೋರಿಸ್ಬೇಕು ಅನ್ನೋ ಕಾರ್ಯಕ್ರಮನೂ ನಾವು ಮಾಡ್ತಾ ಇಲ್ಲ.
ನಮ್ಮ ಎಮೋಷನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಗ್ರಹಕ್ಕೆ ನೀವು ಕೈ ಹಾಕಿರೋದ್ರಿಂದ ಅವ್ರ ಪುತ್ಥಳಿ ಇನ್ಸ್ಟಾಲ್ ಮಾಡೋಕ್ಕೆ ನೀವು ಪರ್ಮಿಷನ್ನೇ ಕೊಡ್ತಾ ಇಲ್ಲ. ಎಲ್ಲ ರೀತಿ ಏನೇನು ಮಾಡಬೇಕು ಹಿಂದೆ ಬ್ಯಾಕ್ಗ್ರೌಂಡ್ ಕೀ ಪ್ಲೇಯರ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ನಿಮ್ಮ ಬಗ್ಗೆ ನೀವೇನು ಅನ್ನೋದನ್ನ ಜನಕ್ಕೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ, ಎಕ್ಸ್ಪೋಸ್ ಸಮೇತ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಜನಾರ್ದನ್ ಬಾಬು, ಎಂವಿ ರಾಮಪ್ಪ, ಕವಾಲಿ ವೆಂಕಟರಮಣಪ್ಪ, ವಕೀಲರಾದ ಗೋಪಿ, ಜನ ನಾಗಪ್ಪ, ಸಂತೋಷ್ ಅಂಚಿ, ರಾಜೇಂದ್ರ ಬಾಬು ಸೇರಿದಂತೆ ಮತ್ತಿತರರು ಇದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ಸತತ 13 ವರ್ಷಗಳಿಂದ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಅನುಭವಿ ಶಿಕ್ಷಕರಿಂದ ವಿಶಾಲವಾದ ತರಗತಿ ಕೊಠಡಿಗಳು, ಸುಸಜ್ಜಿತವಾದ ವಿಜ್ಞಾನ ಮತ್ತು ಕಂಪ್ಯೂಟರ್ ಪ್ರಯೋಗಾಲಯಗಳು, ಉದ್ಯೋಗ ಮಾರ್ಗದರ್ಶನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ, ಆಪ್ ಆಧಾರಿತ ವಿದ್ಯಾರ್ಥಿಗಳ ಪ್ರಗತಿ ಟ್ರ್ಯಾಕಿಂಗ್, ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ ಸಹ ಲಭ್ಯ. ವಿದ್ಯಾರ್ಥಿಗಳಿಗೆ ನಿಯಮಿತ ಪರೀಕ್ಷೆಗಳು ಮತ್ತು ಪೋಷಕರು ಶಿಕ್ಷಕರ ಸಭೆಗಳ ಮೂಲಕ ವಿದ್ಯಾರ್ಥಿಗಳ ಪ್ರಗತಿಯ ಮೇಲೆ ನಿಗಾ ವಹಿಸಲಾಗುತ್ತದೆ. ಲಭ್ಯವಿರುವ ಕೋರ್ಸ್ಗಳು ಪಿಸಿಎಂಬಿ, ಪಿಸಿಎಂಸಿಎಸ್ ಜೊತೆಗೆ ಸಿಇಟಿ ಮತ್ತು ನೀಟ್, ಜೆಇಇ ತರಬೇತಿ, ಇಬಿಎಸಿಎಸ್ ಜೊತೆಗೆ ಸಿಎ ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ, ಎಚ್ಇಪಿಎಸ್ ಜೊತೆಗೆ ಕೆಎಎಸ್, ಐಎಎಸ್ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಇಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಭವಿಷ್ಯದ ಸಾಧಕರಾಗಿ ಸಮಾಜದಲ್ಲಿ ಶಿಸ್ತಿನ ಸಿಪಾಯಿಗಳಾಗಿ ರೂಪುಗೊಂಡಿದ್ದಾರೆ. ಇನ್ನೇಕೆ ತಡ? ತಮ್ಮ ಮಕ್ಕಳ ಕನಸನ್ನ ಸಾಕಾರಗೊಳಿಸಲು ಇಂದೇ ಭೇಟಿ ನೀಡಿ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2025-26ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ? ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸಾಯಿರಾಮ್ ಪಿಯು ಕಾಲೇಜ್. 2025-26ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ಸಾರಿಗೆ ಸೌಲಭ್ಯ ಹಾಗೂ ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಫೆಸಿಲಿಟಿ ಸಹ ಲಭ್ಯ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಏಕೈಕ ಹೆಮ್ಮೆಯ ಕಾಲೇಜು ಕೃಷ್ಣ ರುಕ್ಮಿಣಿ ಕಾಲೇಜು. ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಪಿಯುಸಿ, ಕಾಮರ್ಸ್, ಇಬಿಎಸಿಎಸ್, ಎಚ್ಇಬಿಎ, ಆರ್ಟ್ಸ್, ಎಚ್ಇಪಿಎಸ್, ಡಿಗ್ರಿ, ಬಿಸಿಎ, ಬಿಕಾಂ, ಬಿಎ ಆಸ್ ಪರ್ ಬಿಎನ್ಯು.
2024-25ನೇ ಸಾಲಿನ BCA ಫಲಿತಾಂಶದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವ ಕಾಲೇಜು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನಮ್ಮ ಕಾಲೇಜಿನ ವಿಶೇಷತೆಗಳೇನೆಂದರೆ ಕೈಗೆಟುಕುವ ಶುಲ್ಕ, ಮೌಲ್ಯಾಧಾರಿತ ಶಿಕ್ಷಣ, ಪರಿಣಿತ ಉಪನ್ಯಾಸಕರ ವೃಂದ, ಹಸಿರು ಪರಿಸರ, ಉತ್ಸಾಹಭರಿತ ಕ್ಯಾಂಪಸ್, ಆಧುನಿಕ ತಂತ್ರಜ್ಞಾನದ ಆಡಿಯೋ ವಿಜುವಲ್ ಕೊಠಡಿಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳ ಪ್ರತಿಭೆಗೆ ತಕ್ಕಂತೆ ಪಠ್ಯೇತರ ಚಟುವಟಿಕೆಗಳಿಗೂ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಡಿಸ್ಟಿಂಕ್ಷನ್ ಹೊಂದಿದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ರಿಯಾಯಿತಿಗಳು ಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ RTO ಆಫೀಸ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9740461966 9972856004. ಲ್ಯಾಂಡ್ಲೈನ್ ನಂಬರ್ 08156459051. ಸತತ 10 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಬ್ಲೂಮ್ಸ್ PU ಕಾಲೇಜ್ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ವಾಪಸಂದ್ರ ಬಿಹೈಂಡ್ ಮಯೂರಿ ಬೇಕರಿ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿವೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMCS, ಕಾಮರ್ಸ್, EBACS. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ತರಗತಿ ಕೊಠಡಿಗಳು, ಲೈಬ್ರರಿ, ಕಂಪ್ಯೂಟರ್ ಲ್ಯಾಬ್, ಅನುಭವಿ ಶಿಕ್ಷಕ ವೃಂದ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಡಿಜಿಟಲ್ ಕ್ಲಾಸ್ ರೂಮ್ಗಳನ್ನು ಹೊಂದಿದೆ. ಅಲ್ಲದೆ ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಪ್ರತ್ಯೇಕ ಕಾಳಜಿ ವಹಿಸಲಾಗುವುದು. PU ಫಲಿತಾಂಶದಲ್ಲಿ ಸತತವಾಗಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸುತ್ತಿರುವ ಏಕೈಕ PU ಕಾಲೇಜ್ ಬ್ಲೂಮ್ಸ್ PU ಕಾಲೇಜ್. ರಾಜ್ಯ ಮಟ್ಟದ ರ್ಯಾಂಕ್ಗಳನ್ನು ಪಡೆದು ತಾಲೂಕು ಮತ್ತು ಜಿಲ್ಲೆಯ ಕೀರ್ತಿಯನ್ನ ಹೆಚ್ಚಿಸಿದೆ. ಇನ್ನೇಕೆ ತಡ, ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯದ ಬುನಾದಿಗಾಗಿ ಇಂದೇ ಸಂಪರ್ಕಿಸಿ ಬ್ಲೂಮ್ಸ್ PU ಕಾಲೇಜ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ ಮತ್ತು ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಬಿಗ್ ಡೇ ಹೈಪರ್ ಮಾರ್ಕೆಟ್, ಸ್ಥಳ BB ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಎಲ್ಲಾ ತರಹದ ದಿನಸಿ ಮತ್ತು ಗೃಹೋಪಯೋಗಿ ವಸ್ತುಗಳು ಪ್ರತಿನಿತ್ಯ 7% ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಉಚಿತ ಹೋಮ್ ಡೆಲಿವರಿ ಸಹ ಲಭ್ಯ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಬಿಗ್ ಡೇ ಹೈಪರ್ ಮಾರ್ಕೆಟ್, ಸ್ಥಳ BB ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8884469881. Another number 8844469882. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಬೈಕ್ ಮತ್ತು ಕ್ಯಾಂಟರ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಭೀಕರ ಅಪಘಾತದಲ್ಲಿ ಓರ್ವ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಈ ಕುರಿತು ಒಂದು ವರದಿ. ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ ಹೋಬಳಿಯ ಕಮಲಾಪುರ ಬಳಿ ಬೈಕ್ ಮತ್ತು ಕ್ಯಾಂಟರ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಬೆಂಗಳೂರಿನ RT ನಗರದ ನಿವಾಸಿ 45 ವರ್ಷದ ಶಂಕರ್ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಮಂಚೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಮೃತ ವ್ಯಕ್ತಿ 45 ವರ್ಷದ ಶಂಕರ್ ಬೆಂಗಳೂರಿನ RT ನಗರದ ನಿವಾಸಿಯಾಗಿದ್ದು, ಪೈಂಟ್ ಕೆಲಸಕ್ಕೆಂದು ಗೌರಿಬಿದನೂರು ಕಡೆಗೆ ಬರುತ್ತಿದ್ದು, ರಸ್ತೆ ಮಧ್ಯದಲ್ಲಿ ಕ್ಯಾಂಟರ್ ಮತ್ತು ದ್ವಿಚಕ್ರ ವಾಹನ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಸ್ಥಳಕ್ಕೆ ಮಂಚೇನಹಳ್ಳಿ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ಕ್ಯಾಂಟರ್ ಮತ್ತು ಚಾಲಕನನ್ನ ವಶಕ್ಕೆ ಪಡೆದುಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಶಿಡ್ಲಘಟ್ಟ ತಾಲೂಕಿನ ಪ್ರಾಥಮಿಕ ಕೃಷಿ ಸಹಕಾರ ಪತ್ತಿನ ಸಂಘಗಳ ಕ್ಷೇತ್ರದಿಂದ ಎ ನಾಗರಾಜ್ DCC ಬ್ಯಾಂಕ್ನ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ DCC ಬ್ಯಾಂಕ್ನ ನಿರ್ದೇಶಕರಾಗಿ ಶಿಡ್ಲಘಟ್ಟದ ಎ ನಾಗರಾಜ್ ಅವಿರೋಧ ಆಯ್ಕೆಯಾಗಿದ್ದು,
ಅವರ ಅಭಿಮಾನಿಗಳು ಬೆಂಬಲಿಗರು ಶಿಡ್ಲಘಟ್ಟದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ತಾಲೂಕಿನ ಎಸ್ಎಫ್ಸಿಎಸ್ ಬ್ಯಾಂಕುಗಳ ಕ್ಷೇತ್ರದಿಂದ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಸ್ಥಾನಕ್ಕೆ ಡಾಲ್ಫಿನ್ ಸ್ಕೂಲ್ ನಾಗರಾಜ್ ಮತ್ತು ದಿಬ್ಬುರಹಳ್ಳಿಯ ಡಿಎಚ್ ನಾಗರಾಜ್ ನಾಮಪತ್ರ ಸಲ್ಲಿಸಿದ್ರು. ಈ ಪೈಕಿ ಡಿಎಚ್ ನಾಗರಾಜ್ ತಮ್ಮ ನಾಮಪತ್ರ ವಾಪಸ್ ಪಡೆದಿದ್ದು, ಎ ನಾಗರಾಜ್ ಮಾತ್ರ ಕಣದಲ್ಲಿ ಉಳಿದು ಅವಿರೋಧ ಆಯ್ಕೆಯಾಗಿದ್ದಾರೆ. ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಅವಿರೋಧ ಆಯ್ಕೆಯಾದ ನಾಗರಾಜ್ ಶಿಡ್ಲಘಟ್ಟಕ್ಕೆ ಆಗಮಿಸುತ್ತಿದ್ದಂತೆ ಅವರ ಅಭಿಮಾನಿಗಳು ಬೆಂಬಲಿಗರು ಶಿಡ್ಲಘಟ್ಟ ನಗರದ ಕೋಟೆ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ವೇಳೆ ಮಾತನಾಡಿದ ನಾಗರಾಜ್, ಡಿಸಿಸಿ ಬ್ಯಾಂಕ್ಗೆ ನನ್ನನ್ನು ಎಲ್ಲಾ ಪಕ್ಷದ ಮುಖಂಡರು ಕೂಡ ಅವಿರೋಧ ಆಯ್ಕೆಯಾಗಲು ಸಹಕರಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್, ಶಾಸಕ ಮೇಲೂರು ರವಿಕುಮಾರ್ ಸೇರಿದಂತೆ ಎಲ್ಲಾ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಮುಖಂಡರು, ಎಸ್ಎಫ್ಸಿಎಸ್ ಬ್ಯಾಂಕುಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ನನಗೆ ಬೆಂಬಲ ನೀಡಿದ್ದು ಅವರ ನಿರೀಕ್ಷೆಯಂತೆ ಕಾರ್ಯನಿರ್ವಹಿಸುತ್ತೇನೆ ಎಂದರು. ಅಂತೇಳಿ ನನ್ನನ್ನು ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿರೋದಕ್ಕೆ ನನಗೊಂದು ಬೆಟ್ಟದಷ್ಟು ಬೆಂಬಲ ಬಂದಿದೆ. ನಾನು ಹಿಂದೆ ಡೈರೆಕ್ಟರ್ ಆಗಿದ್ದಾಗ ವೈಸ್ ಪ್ರೆಸಿಡೆಂಟ್ ಮಾಡಿದ್ರು ನನ್ನನ್ನು. ನನ್ನ ಕ್ಷೇತ್ರಕ್ಕೆ 100 ಕೋಟಿಗಳನ್ನು ಕೊಡಿಸಿದ್ದೀನಿ. ನಾನು ಎಲ್ಲ ರೈತರ ಮುಖಂಡರಿಗೂ ಆಗ ನನ್ನ ಅಕ್ಕ ತಂಗಿಗಳಿಗೂ ಬೇಕಾದಷ್ಟು ಸಾಲ ಕೊಡಿಸಿದ್ದೆ. ಕಾರಣಾಂತರದಿಂದ ನಮ್ಮದು ಏನೋ ತೊಂದರೆ ಆಗಿ 1.5 ವರ್ಷ ಆಯಿತು. ನಮ್ಮ ಬ್ಯಾಂಕ್ದು ಹೆಚ್ಚು ಕಡಿಮೆ ಆಗಿ 1.5 ವರ್ಷದಿಂದ ನಾವು ಪೈಸಾ ಕೊಡ್ಸೋಕ್ಕಾಗಿಲ್ಲ. ಮುಂದೆ ಬರೋಂಥ ದಿನಗಳೊಳಗೆ ಸತ್ ಪ್ರಯತ್ನ ಮಾಡಿ ಹಿಂದೆ ಏನು ನಡ್ಕೊಂಡಿದ್ದೀವೋ ಅದಕ್ಕಿಂತ ಹೆಚ್ಚಾಗಿ ನಡ್ಕೊಳ್ತೀನಿ ಅಂತೇಳಿ ಇವತ್ತು ತಮ್ಮೆಲ್ಲರಿಗೂ ನಾನು ಎಲ್ಲ 3 ಪಾರ್ಟಿ ಮುಖಂಡರುಗಳಿಗೂ ಹಾಗೂ ಎಲ್ಲ ನನ್ನ ಕ್ಷೇತ್ರದ ಎಲ್ಲ ಮುಖಂಡರುಗಳಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ಭೂ ಅಭಿವೃದ್ಧಿ ಬ್ಯಾಂಕ್ನ ಮಾಜಿ ಉಪಾಧ್ಯಕ್ಷ ಪಂಪ್ ನಾಗರಾಜ್, ಡಿಸಿಸಿ ಬ್ಯಾಂಕಿನ ವ್ಯವಸ್ಥಾಪಕ ಆನಂದ್, ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಶ್ರೀನಾಥ್ ಸನಾವುಲ್ಲಾ, ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಮಾಂಜಿನಪ್ಪ, ಕುರುಬರ ಸಂಘದ ಕಾರ್ಯದರ್ಶಿ ರಾಮಾಂಜಿ ಇನ್ನಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಪ್ರೀತಿಯ ಮಾಯೆಗೆ ಬಿದ್ದಿದ್ದ ಪಾಗಲ್, ಸಂಬಂಧಿಯ ಹುಡುಗಿಯಾದ್ರೂ ವಿರೋಧ, ಮನನೊಂದು ಉಸಿರು ಚೆಲ್ಲಿದ ಪ್ರೇಮಿ. ಶ್ರೀರಾಮ ಶೋಭಾಯಾತ್ರೆಗೆ ಸಕಲ ಸಿದ್ಧತೆ, ಕೇಸರಿಮಯವಾದ ರೇಷ್ಮೆ ನಗರಿ, ಯಾತ್ರೆಯಲ್ಲಿ ಪೊಲೀಸರ ಕಣ್ಗಾವಲು. ಗುಂಡಿಗಳಿಂದ ತುಂಬಿದ್ದ ರಾಷ್ಟ್ರೀಯ ಹೆದ್ದಾರಿ, ಇದೀಗ ವೈಟ್ ಟ್ಯಾಪಿಂಗ್ ಕಾಮಗಾರಿ, ಆಮೆಗತಿ ಕೆಲಸಕ್ಕೆ ಹೈರಾಣಾಗಿರುವ ವಾಹನ ಸವಾರರು. ನಿಲ್ಲದ ಅಂಬೇಡ್ಕರ್ ಪ್ರತಿಮೆ ತೆರವು ವಿಚಾರ, ಹಣಕ್ಕಾಗಿ ಬಂದ್ ಮಾಡಿಲ್ಲ, ಸಚಿವ ಸುಧಾಕರ್ ವಿರುದ್ಧ ದಲಿತ ಪರ ಮುಖಂಡರ ಆಕ್ರೋಶ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.